ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆಗಿರೋಂತಹ ಹಾಗೆಯೇ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂತಹ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಪಕೋಡ. ಈಗಂತೂ ಹೊರಗಡೆ ವೆದರ್ ಹೇಗಿರುತ್ತೆ ಅಲ್ವಾ, ಇಲ್ಲ ಚಳಿ ಇರುತ್ತೆ, ಇಲ್ಲ ಒಂಥರ ಮಳೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ, ಅದರಲ್ಲೂ ಸಂಜೆ ಟೈಮಲ್ಲಿ ಬಿಸಿ ಬಿಸಿಯಾಗಿ ಬೋಂಡ ಬಜ್ಜಿ ಮಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಲ್ವಾ. ಇವತ್ತು ನನಗೂ ಕೂಡ ಹಾಗೆ ಅನಿಸಿತ್ತು. ಏನಿದೆ ಅಂತ ನೋಡಿದಾಗ ಸ್ವೀಟ್ ಕಾರ್ನ್ ಇತ್ತು. ಅದನ್ನೇ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಏನು ಜಾಸ್ತಿ ಇರಲಿಲ್ಲ ಅಲ್ವಾ, ಹಾಗಾಗಿ ಬಿಡಿಸೇನು ಇಟ್ಕೊಂಡಿರಲಿಲ್ಲ. ಆರಾಮಾಗಿ ಆಗಿಬಿಡತ್ತೆ ಅಂತ ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಈ ರೆಸಿಪಿ. ಒಮ್ಮೆ ನೀವು ಕೂಡ ಟ್ರೈ ಮಾಡಿ. ಬೇಕಾಗಿರುವಂಥ ಎಲ್ಲ ಐಟಮ್ಸು ಕೂಡ ರೆಡಿಯಾಗಿದೆ. ಹಾಗೆಯೇ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಎಣ್ಣೆನೂ ಕೂಡ ಕಾದ್ಬಿಡತ್ತೆ ಅಂತ ಹೇಳಿ ಸಣ್ಣ ಊರಿನಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಸ್ವೀಟ್ ಕಾರ್ನ್, ಸ್ಲೈಸ್ ಆಗಿ ಹೆಚ್ಚಿಟ್ಕೊಂಡಿರೋ ಅಂತಹ ಈರುಳ್ಳಿ, ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, 1 ಚಮಚ ಜೀರಿಗೆ, ಅರ್ಧ ಚಮಚ ಖಾರದ ಪುಡಿ. ನಿಮಗೆ ಹಸಿಮೆಣಸಿನ್ಕಾಯಿನೇ ಸಾಕು ಅಂದರೆ ಖಾರದ ಪುಡಿನ ಸ್ಕಿಪ್ ಮಾಡ್ಬೋದು. ಅರ್ಧ ಚಮಚ ಅರಿಶಿನ ಪುಡಿ, 2 ಚಮಚದಷ್ಟು ಕಡಲೆ ಹಿಟ್ಟು, 2 ಚಮಚದಷ್ಟು ಅಕ್ಕಿ ಹಿಟ್ಟು, 1 ಚಿಟಿಕೆ ಇಂಗು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಕೂಡ ನೀರೇನು ಹಾಕ್ದೇನೆ ಹಾಗೆಯೇ ಒಂದು ಸತಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರೇನು ಹಾಕೋದು ಬೇಕಾಗಿರೋದಿಲ್ಲ. ಈಗ ಒಂದು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದು ಆದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಪಕೋಡದ ಹಿಟ್ಟು ಮಾಡ್ಕೊಳ್ತೀವಿ ಅಲ್ವ ನಾವು, ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಆ ಹದಕ್ಕೆ ಬರೋ ಥರ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ತಾ ಹೋಗಬೇಕು. ಇಲ್ಲಿ ನನಗೆ ಒಂದು ಸ್ವಲ್ಪ ಯಾಕೋ ಹಿಟ್ಟು ಸ್ವಲ್ಪ ಕಡಿಮೆ ಅಂತ ಅನಿಸಿದ್ರಿಂದ ಮತ್ತೆ ನಾನಿಲ್ಲಿ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 3 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಬಳಸ್ಕೊಂಡಿದ್ದಾಗಿದೆ. ನೀವು ಅಂದ್ಕೊಳ್ಬೋದು ಇಡೀ ಜೋಳ ಹಾಕಿರೋದು ಅಲ್ವಾ, ಮಿಕ್ಸಿ ಮಾಡಿಲ್ಲ, ಏನೂ ಇಲ್ಲ. ಎಣ್ಣೆ ಹಾಕಿದಾಗ ಅದೇನಾದರೂ ಒಡೆದು ಬಿಡತ್ತಾ ಅಥವಾ ಎಣ್ಣೆ ಹಾರೋ ಅಂತಹ ಚಾನ್ಸಸ್ ಇರುತ್ತಾ ಅಂತ ಹೇಳಿ, ನಾವೇನು ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕಿರ್ತೀವಿ ಅಲ್ವಾ, ಅದು ಈ ಜೋಳದ ಕಾಳೇನಿರುತ್ತೆ ಅಲ್ವಾ, ಅದಕ್ಕೆ ಒಂದು ಕೋಟಿಂಗ್, ಒಂದು ಲೇಯರ್ ಥರ ಬರೋ ಥರ ನೀವು ಮಿಕ್ಸ್ ಮಾಡಿಕೊಂಡ್ರೆ ಅದು ಎಣ್ಣೆಯಲ್ಲಿ ಹಾರೋದಾಗಿರ್ಬೋದು, ಸಿಡಿಯೋದು ಏನೂ ಕೂಡ ಆಗೋದಿಲ್ಲ. ನೋಡ್ಬೋದು ಈ ಥರ ಒಂದು ಪಕೋಡ ಬಿಡಲಿಕ್ಕೆ ಬರೋ ಥರ ಈ ಹದಕ್ಕೆ ಮಾಡಿಕೊಂಡ್ರೆ ಹಿಟ್ಟು ರೆಡಿಯಾಗಿಬಿಟ್ಟಿರುತ್ತೆ. ಈಗ ಇಲ್ಲಿ ಎಣ್ಣೆನೂ ಕೂಡ ಕಾದಿದೆಯೋ ಇಲ್ಲೋ ಅಂತ ಹೇಳಿ ನೋಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆ ಕಾದಿದೆ. ಒಂದೊಂದಾಗಿನೇ ಪಕೋಡನ ಈ ಥರ ಬಿಟ್ಕೊಳ್ತಾ ಹೋಗೋದು ಅಷ್ಟೇ. ಎಷ್ಟು ಸಾಲತ್ತೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಅಷ್ಟು ಪಕೋಡನ ಬಿಟ್ಕೊಳ್ಬೇಕು. 1 ನಿಮಿಷ ಹಾಗೆಯೇ ಬಿಡಬೇಕು. ಚೆನ್ನಾಗಿ ಅದು ಕಾಯತ್ತೆ ಅಲ್ವಾ. ಅದಾದಮೇಲೆ ಈ ಥರ ಅದನ್ನು ರೋಲ್ ಮಾಡ್ಕೊಳ್ತಾ ಹೋಗೋದು ಅಷ್ಟೇ. ಒಂದು 2 ನಿಮಿಷ ಇದೇ ಥರನೇ ಬಿಟ್ಟು ಎಲ್ಲ ಸೈಡ್ಸು ಒಳಗಡೆ ಎಲ್ಲ ಬೇಯೋ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಂಡ್ಬಿಟ್ರೆ ಗರ್ಗರಿ ಆಗಿರೋಂತಹ ಪಕೋಡ ರೆಡಿನೇ ಆಗಿಬಿಡತ್ತೆ. ಇದೇ ಥರ ಎಲ್ಲ ಸೈಡ್ಸಲ್ಲೂ ಕೂಡ ರೋಲ್ ಮಾಡ್ಕೊಳ್ತಾ ನೀವು ಕರ್ಕೊಂಡ್ಬಿಟ್ರೆ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂಥರ ಏನಂತಾರೆ, ನೋಡ್ತಾ ಇದ್ರೇ ತಿನ್ಬಿಡೋಣ ಅಂತ ಹೇಳಿ ಅನಿಸುತ್ತೆ. ಪಕೋಡ ಮಾಡ್ತಾ ಇದ್ದೀನಿ, ಟೀ ಇಲ್ಲದೆ ಇದ್ದರೆ ನಡೆಯತ್ತಾ? ಚಾನ್ಸೇ ಇಲ್ಲ ಅಲ್ವಾ. ಹಾಗೆಯೇ ಟೀಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಪಕ್ಕದಲ್ಲೇ ಟೀಗೂ ಕೂಡ ಇಟ್ಕೊಳ್ತಾ ಇದ್ದೀನಿ. ಅದೇನೋ ಒಂಥರ ಮಜಾ ಅಲ್ವಾ, 1 ಬೈಟ್ ಪಕೋಡ ತಿಂತ 1 ಸಿಪ್ ಟೀ ಕುಡಿಯೋದು ತುಂಬಾ ಒಂಥರ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ನಿಮಗೂ ಯಾರಿಗೆಲ್ಲ ಈ ಥರ ಟೀ ಜೊತೆ ಬೋಂಡ ಬಜ್ಜಿ ಪಕೋಡ ತಿನ್ನೋದು ಇಷ್ಟ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಿ. ಇದಾಗಿತ್ತು ಇವತ್ತಿನ ಒಂದು ಇನ್ಸ್ಟೆಂಟ್ ಸ್ನ್ಯಾಕ್ಸ್ ರೆಸಿಪಿ. ಹೇಗನ್ನಿಸ್ತು ಇವತ್ತಿನ ರೆಸಿಪಿ? ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಕೊಟ್ಟಂಗಾಗತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.